ಜೀವವಾಕ್ಯ 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 ಜೀವವಾಕ್ಯ. ಇದು ನಮ್ಮ ವಿಶ್ವಾಸದ ವಿಧಾನ. ದಯಮಾಡಿ ಕೂತ್ಕೊಳ್ಳಿ. ವಿಶ್ವಾಸದ ವಿಧಾನದ ಮೊದಲ ವಾಕ್ಯ ಇದು. ಆದಿಯಲ್ಲಿ ಸರ್ವಶಕ್ತರಾದ ದೇವರು ಆಕಾಶವನ್ನು, ಭೂಮಿಯನ್ನು, ಸರ್ವ ಸಕಲ ಜಂತುಗಳನ್ನು, ಕ್ರಿಮಿ ಕೀಟಗಳನ್ನು, ಪ್ರಾಣಿ ಪಕ್ಷಿಗಳನ್ನು, ಗಿಡ ಮರಗಳನ್ನು ಎಲ್ಲವನ್ನೂ ಸೃಷ್ಟಿಸಿದ್ದಾರೆ. ಇದು ನಮ್ಮ ವಿಶ್ವಾಸ. ಆ ಏಕದೇವರಲ್ಲಿ ನಾವು ವಿಶ್ವಾಸವನ್ನು ಇಡುವಂಥದ್ದು. ಮುಂದಕ್ಕೆ ನೋಡಿದರೆ ನಿಮ್ಮಲ್ಲಿ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರೆಂಬ ದೈವಿ ವ್ಯಕ್ತಿಗಳಿದ್ದಾರೆ. ಆ ದೇವರಲ್ಲಿ 3 ಜನರಿದ್ದಾರೆ. ಇದು ನಮ್ಮ ವಿಶ್ವಾಸ. ಪವಿತ್ರ ತ್ರಿತ್ವ ಅಂತ ನಾವು ಹೇಳ್ತಾ ಇದ್ದೇವೆ. ತಂದೆಯಾದ ದೇವರಿದ್ದಾರೆ, ಅವರ ಪುತ್ರ ಏಕೈಕ ಪುತ್ರರಾದ ಯೇಸು ಕ್ರಿಸ್ತರಿದ್ದಾರೆ ಮತ್ತು ಪವಿತ್ರಾತ್ಮರು ಇದ್ದಾರೆ. ಇದು ನಮ್ಮ ವಿಶ್ವಾಸ. 3ನೇದು, ನಿಮ್ಮ ಪುತ್ರರು ಮನುಷ್ಯರಾಗಿ ಪಾಪಿಗಳಿಗೋಸ್ಕರ ಮೃತರಾದರು ಅಂತ ಹೇಳುವಾಗ ನಮ್ಮ ಕ್ರಿಸ್ಮಸ್ ಅದಕ್ಕೆ ತಯಾರಿಕೆಯಾದದ್ದು. ಮತ್ತೆ ಅವರ ಜೀವನ, ಅವರು ನಡೆದಂಥ ರೀತಿ, ಆ 33 ವರ್ಷಗಳು ಎಲ್ಲವನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ನೋಡಿ, ಸಣ್ಣ ಪ್ರಾರ್ಥನೆ, ಆ ಸಣ್ಣ ಪ್ರಾರ್ಥನೆ ಒಂದು ಆಳವನ್ನು ನೋಡಿ. ವಿಶ್ವಾಸದ ವಿಧಾನದಲ್ಲಿ ಯೇಸುಸ್ವಾಮಿ ಜೀವಿಸಿದಂಥ ಏನೆಲ್ಲ ಮಾಡಿದರು. ತಂದೆ ತಾಯಿಗಳಿಗೆ ವಿಧೇಯರಾದರು, ದೇಹದಲ್ಲಿ ಬೆಳೆದರು, ಆತ್ಮದಲ್ಲಿ ಸಹ ಬೆಳೆದರು, ದೇವರಿಗೂ ಮೆಚ್ಚುಗೆಯಾಗಿ ಜನರಿಗೆ ಮೆಚ್ಚುಗೆಯಾಗಿ ಬಾಳಿದರು. ಎಲ್ಲ ವಿಷಯಗಳು, ಅವರ ಜೀವನ, ಅವರ ಮರಣ, ಅವರ ಪುನರುತ್ಥಾನ ನಾವೆಲ್ಲವನ್ನು ಧ್ಯಾನಿಸ್ತಾ ಇದ್ದೇವೆ. ಮುಂದಕ್ಕೆ ನ್ಯಾಯ ನಿರ್ಣಯ ಮಾಡಲಿಕ್ಕೆ ನೀವು ಬರುತ್ತೀರಿ. ನೋಡಿ, ಬರೀ ಇದು ಸಾಧಾರಣ ಮಾತುಗಳಲ್ಲ. ಯೇಸುಸ್ವಾಮಿ ಪುನಃ ಬರುತ್ತಾರೆ, ಇದು ನಮ್ಮ ವಿಶ್ವಾಸ. ಅದಕ್ಕಾಗಿ ನಾವು ಪ್ರತಿಯೊಬ್ಬರು ನಮ್ಮ ಜೀವನವನ್ನು ದೇವರಿಗೆ ಮೆಚ್ಚುಗೆಯಾಗುವಂತೆ ಬಾಳಲಿಕ್ಕೆ ಇದೆ. ಇದು ಧ್ಯಾನ ಆಯಿತು, ನಾನು ಪುನಃ ಹೋಗಿ ಏನಾದರೂ ಹಾಗೇನೆ ಮಾಡ್ತಾ ಇದ್ದೇನೆ, ಇಲ್ಲ. ನೋಡಿ, ಅಂದ ಆ ಸಮಾರ್ಯದವ ಅಲ್ಲಿ ಯಾರೋ ಹೊಡೆದು ಪೆಟ್ಟು ಕೊಟ್ಟು ಬಿದ್ದವನಿಗೆ ಬದುಕಿಸ್ತಾನೆ ಅಲ್ವಾ? ಲೂಕನ ಶುಭ ಸಂದೇಶದಲ್ಲಿ 10ನೇ ಅಧ್ಯಾಯ. ಆ ವಿಚಾರ ನೋಡುವಾಗ ಅಲ್ಲಿ ಒಬ್ಬ ಯಾಜಕ ಮತ್ತೆ ಒಬ್ಬ ಲೇವಿ ಆ ಮಾರ್ಗವಾಗಿ ಬರುತ್ತಾ ಇದ್ದಾರೆ. ಇಬ್ಬರು ಬೇರೆ ಕಡೆಯಿಂದ ಏನೋ ಅವರಿಗೆ ಕೆಲಸ ಇದ್ದಿರಬಹುದು, ಹೋಗಿಬಿಟ್ಟಿದ್ದಾರೆ. ಅಲ್ಲಿ ಅದನ್ನು ವಿಶ್ಲೇಷಣೆ ಮಾಡಿ ಅದರ ವಿಚಾರ ಸ್ವಲ್ಪ ಮಾತುಗಳು ಬರೀತಾ ಇದ್ದಾರೆ. ಒಂದು ವೇಳೆ ಅಲ್ಲಿಂದ ರಸ್ತೆಯಲ್ಲಿ ಹೋಗುವ ವ್ಯಕ್ತಿಗಳಿಗೆ ಕಣ್ಣುಗಳು ಇಲ್ಲದೇ ಇದ್ದಲ್ಲಿ ದೇವರವರಿಗೆ ಶಿಕ್ಷೆಯನ್ನು ಕೊಡುತ್ತಿರಲಿಲ್ಲ ಅಂತೆ. ಅರ್ಥವಾಯ್ತು ಅಂತ ಭಾವಿಸ್ತೇನೆ. ನೋಡಿ, ಒಂದು ವೇಳೆ ನನಗೂ ನಿಮಗೂ ಕಿವಿ ಕೇಳದೇ ಇದ್ದರೆ, ಇನ್ನೊಬ್ಬರ ಕೂಗು, ಅವರ ನರಳಾಟ ಕೇಳದೇ ಇದ್ದರೆ ನಮ್ಮನ್ನು ದೇವರು ಶಿಕ್ಷಿಸಲಿಕ್ಕಿಲ್ಲ. ಯಾಕೆಂದ್ರೆ ನಮಗೆ ಕಿವಿ ಕೇಳ್ತಾ ಇಲ್ಲ. ಒಂದು ವೇಳೆ ನಮಗೆ ಕಣ್ಣು ಕಾಣದಿದ್ದರೆ, ಇತರರ ಕಷ್ಟ ನಮಗೆ ಕಾಣುವುದಿಲ್ಲ, ನಮ್ಮನ್ನು ದೇವರು ಬಿಟ್ಟರು. ಆದರೆ ಕಣ್ಣು ಕಾಣ್ತಾ ಇದೆ, ಕಿವಿಯೂ ಕೇಳ್ತಾ ಇದೆ, ಆದರೆ ಇನ್ನೊಬ್ಬರ ಬೊಬ್ಬೆ ಕಷ್ಟ ಕೇಳುತ್ತಾ ಇಲ್ಲ, ದೇವರು ಖಂಡಿತ ಬಿಡ್ಲಿಕ್ಕಿಲ್ಲ. ಅದು ಇದರ ಅರ್ಥ. ಒಂದು ವೇಳೆ ನಾವೆಲ್ಲರೂ ಈ ಪವಿತ್ರ ಸ್ಥಳಕ್ಕೆ ಬರಲಿಲ್ಲ, ದೇವರ ವಾಕ್ಯವನ್ನು ಆಲಿಸಲಿಲ್ಲ, ಆ ಜ್ಞಾನ ನಮಗೆ ಸಿಗಲಿಲ್ಲ, ಒಂದು ವೇಳೆ ದೇವರು ನಮ್ಮನ್ನು ಬಿಟ್ಟರು. ಕೆಲವರಂತೂ ಇಲ್ಲಿ ಇರಬಹುದು, 8-10 ಸಲ ಇಲ್ಲಿ ಬಂದು ಹೋಗಿರಬಹುದು ಅಂತ ಹೇಳುವಾಗ ಎಷ್ಟೆಲ್ಲ ದೇವರ ವಾಕ್ಯವನ್ನು ಆಲಿಸಿದ್ದೀರಿ, ಎಷ್ಟೆಲ್ಲ ಜ್ಞಾನ, ಆ ನಿಗೂಢ ಇದುವರೆಗೆ ತಿಳಿಯದಂಥ ಕೆಲವು ವಿಚಾರಗಳನ್ನು ನೀವು ಕೇಳಿದ್ದೀರಾ ಅಂತ ಹೇಳುವಾಗ ಜೀವನ ಅಷ್ಟೇ ಬದಲಾಗಬೇಕು. ಗಂಭೀರ ವಿಷಯ ಇದು. ನಾನು 10 ಸಲ ಬಂದೆ, 20 ಸಲ ಬಂದೆ, ಇದು ಹೇಳಿ ದೊಡ್ಡಸ್ತಿಗೆ ಮಾತಾಡುವ ವಿಚಾರ ಅಲ್ಲ. ಆ 10 ಸಲ ಬಂದಾಗ ಎಷ್ಟು ಮಾತುಗಳನ್ನು, ದೇವರ ವಾಕ್ಯಗಳನ್ನು ಕೊಂಡು ಹೋಗಿದ್ದೇನೆ. ನೋಡಿ, ನೀವು ನ್ಯಾಯ ನಿರ್ಣಯ ಮಾಡಲು ಬರುವಿರಿ. ಅದಕ್ಕಾಗಿ ಮತ್ತಾಯನ ಶುಭ ಸಂದೇಶ 25ನೇ ಅಧ್ಯಾಯ ವಾಕ್ಯ 31ರಿಂದ 46. ಅದಕ್ಕೇನು ಟೈಟಲ್ ಕೊಟ್ಟಿದ್ದಾರೆ ನೋಡಿ, ಓದಿ. ಟೈಟಲ್ ಮಾತ್ರ ಓದಿದರೆ ಸಾಕು. ಮ್ಯಾಥ್ಯೂ ಚಾಪ್ಟರ್ 25 ವರ್ಸ್ 31 to 46. ಇಂಗ್ಲಿಷಲ್ಲಿ ಫೈನಲ್ ಜಡ್ಜ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಏನಮ್ಮ ತಲೆ ಹೆಸರು? ಪರರ ಸೇವೆಯೇ ಕೂತ್ಕೊಳ್ಳಿ ಅಮ್ಮ, ಕೂತ್ಕೊಳ್ಳಿ. ಪರರ ಸೇವೆಯೇ ಪರಮಾತ್ಮನ ಸೇವೆ. ನಾನು ಹಸಿದಿದ್ದೆ, ಬಾಯಾರಿದ್ದೆ, ರೋಗಗ್ರಸ್ತನಾಗಿದ್ದೆ, ಬಟ್ಟೆ ಇಲ್ಲದೆ ಇದ್ದೆ, ಜೈಲಲ್ಲಿ ಇದ್ದೆ, ಆಸ್ಪತ್ರೆಯಲ್ಲಿ ಇದ್ದೆ, ನೀನು ಬಂದಿದ್ದೀಯಾ, ನೀನು ಬರಲಿ ಅಷ್ಟೇ.
ನಾನು ಮಾಡಿರಬಹುದು, ನಾನು ಕೊಟ್ಟಿರಬಹುದು, ನಾನು ನೋಡಿರಬಹುದು, ಅದಕ್ಕೆ ಅಲ್ಲಿ ಆಸ್ಪದ ಇಲ್ಲ. ಹಲೋ ಪ್ರಿಯರೇ, ಗಂಭೀರ ವಿಷಯ. ಇಂಗ್ಲಿಷ್ನಲ್ಲಿ ಅದಕ್ಕೆ ಫೈನಲ್ ಜಡ್ಜ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಅದು ಉಂಟೇ ಉಂಟು. ನ್ಯಾಯ ತೀರ್ಪು ಮಾಡಲಿಕ್ಕೆ ಯೇಸು ಸ್ವಾಮಿ ರಾಜರಾಗಿ ಬರುತ್ತಾರೆ. ಆ ಸಂದರ್ಭದಲ್ಲಿ ಹೇಗೆ ನಾವು ಮುಖ ತೋರಿಸುವುದು? ಒಂದು ವೇಳೆ ನಾವು ಕ್ರೈಸ್ತರು ಅಂತ ಹೇಳಿ ಕ್ರೈಸ್ತರ ಹಾಗೆ ನಾವು ಜೀವಿಸದಿದ್ದರೆ ಕಠಿಣ ಶಿಕ್ಷೆ ಖಂಡಿತ ಉಂಟು. ನಿಮಗೂ ಉಂಟು, ನನಗೂ ಉಂಟು. ಆದ್ದರಿಂದ ಪ್ರತಿಯೊಂದು ಈ ಧ್ಯಾನಕ್ಕೆ ಬಂದಾಗ ಎಷ್ಟೋ ಖರ್ಚು ಮಾಡಿಬಿಟ್ಟು ಏನೋ ಕೆಲಸ 3-4 ದಿವಸ ಕೆಲಸವನ್ನು ಬಿಟ್ಟು ದೇವರ ಪಾದದಲ್ಲಿ ಬಂದು ಕೂತ್ಕೊಂಡು ಆಲಿಸುವಾಗ ಅಷ್ಟೇ ನಮ್ಮ ಜೀವನ ಪರಿವರ್ತನೆ ಆಗಬೇಕು. ಅದಕ್ಕಾಗಿ ಬೆಳಿಗ್ಗೆ ನಾನು ಹೇಳಿದೆ, ನೀವು ಬಂದಾಗ ನಿಮ್ಮ ಮನೆಯವರು ನೀವು ವಾಪಸ್ ಬರುವಾಗ ಕಾದು ಕುಳಿತುಕೊಂಡಿದ್ದಾರೆ. ನಮ್ಮವಳು ಹೋಗಿದ್ದಾರೆ, ಏನು ಆಗ್ತದೆ ನೋಡಬೇಕು. ನಮ್ಮವರೊಬ್ಬರು ಹೋಗಿದ್ದಾರೆ, ಒಂದು ಧ್ಯಾನ ಬಿಡುವುದಿಲ್ಲ. ನೋಡಿ, ಕೆಲವೊಮ್ಮೆ ಈ ಅಮಲು ಪದಾರ್ಥ ಸೇವಿಸುವವರನ್ನು ಆ ಎ ಸೆಂಟರ್ಗೆ ಸೇರಿಸ್ತಾರೆ. ದೇವರಿಗೆ ಸ್ತೋತ್ರ ಹೇಳಬೇಕು. ಯಾಕಂದರೆ ಒಂದು 60 to 70% ಜನರು ಚೇಂಜ್ ಆಗ್ತಾರೆ. 60-70% ಜನರು ಅಮಲು ಪದಾರ್ಥವನ್ನು ಬಿಡ್ತಾರೆ. ನನ್ನ ಸಣ್ಣ ಅನುಭವದಿಂದ ನಾನು ನೋಡಿದ ಪ್ರಕಾರ. ಆದರೆ ಕೆಲವರಂತೂ ವಾಪಸ್ ಬಂದುಬಿಟ್ಟು ಜಾಸ್ತಿ ಕುಡಿತಾರೆ. ಏನೋ ಕೋಪದಿಂದ ಇರಬಹುದು, ಯಾಕಂದರೆ ಅದೊಂದು ರೋಗ. ಆಗ ಏನಾಗ್ತಾ ಇದೆ, ಅವರ ಫ್ರೆಂಡ್ಸ್ ಇರ್ತಾರೆ, ಇವರು ಹೋಗಿ ಬಿಟ್ಟು ಬಂದರೆ ಅವರಿಗೆ ಒಂದು ಪ್ರೇರಣೆ. ಹೇಳಿದ ಅರ್ಥ ಆಗ್ತದಲ್ಲ? ಅವರಿಗೆ ಪ್ರೇರಣೆ, ಓ ನಾನು ಸಹ ಹೋಗಬೇಕು, ಬಿಟ್ಟು ಬರಬೇಕು, ನನಗೆ ಸಹ ಜೀವನ ಒಳ್ಳೆಯದಾಗಬೇಕು. ಇವ ವಾಪಸ್ ಬಂದ ವ್ಯಕ್ತಿ, ಅಥವಾ ಸ್ತ್ರೀ ಇರಲಿ, ಮಹಿಳೆ ಇರಲಿ, ಪುರುಷ ಇರಲಿ, ವಾಪಸ್ ಬಂದವ ಪುನಃ ಬಂದು ಕುಡಿದರೆ ಅವರ ಫ್ರೆಂಡ್ಸ್ ಇದ್ದಾರೆ ಅಲ್ಲಿ, ಅವ್ರು ಬರಲಿಲ್ಲ, ಇದುವರೆಗೆ ಹೋಗಲಿಲ್ಲ. ಅವರೇನು ಹೇಳ್ತಾರೆ, ಅದು ಹೋಗೋದು ಸುಮ್ಮನೆ ಮಾರೆ. ನೋಡಿ,